ಹೇಗಿದೆ ದಿವ್ಯಾ ಮನೆ? ತುಂಬ ಚೆನ್ನಾಗಿದೆ. ಬಾಲ, ಈ ಮನೇಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ಮನೆ, ಗಾರ್ಡನ್, ಐ ಥಿಂಕ್ 25 to 30 ಪೀಪಲ್. ಅಷ್ಟೊಂದು ಜನನಾ? ಡ್ಯಾಡ್, ದಿವ್ಯಾ. ಐ ನೋ. ದಿವ್ಯಾ ನಾಳೆ ದಿನ ಈ ಮನೆಗೆ ಸೊಸೆಯಾಗಿ ಬರೋಳು. ಗುಡ್. ಯಾಕಮ್ಮ ದಿವ್ಯಾ ಹಾಗೆ ನೋಡ್ತಾ ಇದ್ದೀಯಾ? ಮಾತಾಡು. ನಾವು ನಿನ್ನ ನೋಡಬೇಕು, ಮಾತಾಡಬೇಕು ಅಂತಾನೆ ಇಂಡಿಯಾಕ್ಕೆ ಬಂದಿದ್ದು. ವಾಟ್ ಡ್ಯಾಡ್? ಅವಳು ಬರ್ತಿದ್ದ ಹಾಗೆ ಈ ಮನೆಗೆ ಸೊಸೆ ಆಗೋಳು ಅಂತ ಕೇಳಿದ್ರೆ ಅವಳಿಗೆ ಶಾಕ್ ಆಗಲ್ವಾ? ಹೇ ಸರಿ, ಇದರಲ್ಲಿ ಶಾಕ್ ಆಗೋದೇನಿದೆ? ಓ ಸಾರಿ 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 ಸಾರಿ. ನಾಳೆ ದಿನ ಈ ಮನೆಗೆ ಸೊಸೆ ಆಗೋಳು ಅನ್ನೋದಕ್ಕಿಂತ ಈ ಮನೆ ಯಜಮಾನಿ ಆಗೋಳು ಅಂತ ಹೇಳಬೇಕಾಗಿತ್ತು. ಯಾಮ ರೈಟ್? ಡ್ಯಾಡ್, ಮಾಮ್ ಎಲ್ಲಿ? ಶೀಸ್ ಇನ್ಸೈಡ್. ದಿವ್ಯಕ್ಕೋಸ್ಕರ ಕಾಯ್ತಾನೆ ಇದ್ದಾಳೆ. ಇನ್ನು ಅವಳಿಗೆ ಈ ಮರೆಯೆಲ್ಲ ತೋರಿಸಿ ಮಾಮ್ ಮೀಟ್ ಮಾಡಿಸು. ಇವತ್ತು ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡೋಣ. ಅಲ್ಲಿ ತನಕ ನನಗೆ ಬಿಸ್ನೆಸ್ ಮೀಟಿಂಗ್ ಇದೆ. ಐ ಹ್ಯಾವ್ ಟು ಫಿನಿಶ್ ಇಟ್. ಓಕೆ, ಹೋಗಪ್ಪ ದಿವ್ಯಾ. ಡೋಂಟ್ ಫೀಲ್ ಶೈ, ಇಟ್ಸ್ ಯುವರ್ ಹೌಸ್, ಎಂಜಾಯ್ ಇಟ್. ಹೋಗು. ಬಾ ದಿವ್ಯಾ, ಪ್ಲೀಸ್ ಕಮ್. ಫೀಲ್ ಫ್ರೀ. ಮುಗೀತಲ್ಲ, ಹೊರಡೋಣ. ಇನ್ನೊಂದು ಬಂಡಲ್ ಇದೆ, ಪಕ್ಕದ ಬೀದಿ ಪೆಂಡಿಂಗ್ ಇದೆ. ಹೌದಾ? ಸರಿ, ಹಾಗಾದ್ರೆ ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಇಂಪಾರ್ಟೆಂಟ್ ಕೆಲಸನಾ? ಯಾವುದದು? ಅದು ಯಾವುದೇ ಇಂಪಾರ್ಟೆಂಟ್ ಕೆಲಸ ಇದ್ರು ಒಟ್ಟಿಗೆ ಹೋಗಿ ಮಾಡೋಣ. ಮೊದಲು ಅದನ್ನೇ ಮಾಡೋಣ, ನಡಿ. ನೀವೆಲ್ಲಿಗೆ? ನೀವೆಲ್ಲೂ ಬರೋದು ಬೇಡ, ನಾನು ಒಬ್ಳೇ ಹೋಗ್ತೀನಿ. ಅದೆಲ್ಲ ಆಗಲ್ಲ ಸತ್ಯ. ಅದು ಎಂಥ ಕೆಲಸ ಇದ್ರು ನಾವು ನಿನ್ಗೆ ಸಹಾಯ ಮಾಡಲೇಬೇಕು. ಅದೇ ಮತ್ತೆ, ನಡಿ ನಡಿ. ನಿನ್ನಂತೂ ನಾವು ಒಬ್ಳೆ ಕಳ್ಸೋ ಮಾತೇ ಇಲ್ಲ. ಸರಿ, ಬನ್ನಿ. ಎತ್ಕೊಳ್ಳಲ್ಲ. ಬಾಲ, ನಿಜವಾಗ್ಲೂ ಇದು ನಿಂದೇ ಮನೆನಾ? ಏನು ದಿವ್ಯಾ ಹೀಗೆ ಹೇಳ್ತೀಯಾ? ನಿಜ ಹೇಳಿದ್ರೆ ನೀನಲ್ಲಿ ನಂಬ್ತೀಯ? ಸರಿ ಬಿಡು, ಸುಳ್ಳೇ ಹೇಳ್ತೀನಿ. ಇದು ನಮ್ಮ ಮನೆ ಅಲ್ಲ, ಇವರು ನಮ್ಮ ಅಪ್ಪ ಅಲ್ಲ, ಒಳಗಡೆ ಇರೋದು ನಮ್ಮ ಅಮ್ಮ ಅಲ್ಲ, ಎಲ್ಲ ಸೆಟಪ್ಪೇ. ನಿಜ ಹೇಳಿದ್ರೆ ಅಂದವಾಗಿರೋ ಹುಡುಗಿರೆಲ್ಲ ನಂಬ್ತೀರಾ? ಎಲ್ಲ ಸುಳ್ಳೇ ತಾನೇ ನಂಬೋದು. ಅಯ್ಯೋ, ನಾನೆಲ್ಲಿ ನಂಬಲ್ಲ ಅಂದೆ. ಇಂಥ ಒಳ್ಳೆ ಮನೆ ಇಟ್ಕೊಂಡು ನೀನು ಯಾವತ್ತೂ ಈ ಮನೆ ಬಗ್ಗೆ ನನಗೆ ಹೇಳೇ ಇಲ್ಲ. ಅಟ್ಲೀಸ್ಟ್ ಒಂದು ಸಲನೂ ಕರ್ಕೊಂಬಂದಿರ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಅದೇ ದಿವ್ಯಾ, ನನ್ನ ಅಪ್ಪನ ಆಸ್ತಿನ ಯಾವುದು ತಗೋಬಾರ್ದು ಅಂತ ಡಿಸೈಡ್ ಮಾಡಿ ಇಂಡಿಪೆಂಡೆಂಟ್ ಆಗಿ ಲೈಫ್ನ ಲೀಡ್ ಮಾಡ್ತಿದ್ದೆ. ಆದರೆ ಈ ಆಸ್ತಿ ಮೇಲೆಲ್ಲ ನನಗೆ ಹಕ್ಕಿದೆಯೋ ಇಲ್ವೋ? ಆದರೆ ನನ್ನ ವೈಫ್ ಆಗಿ ಬರೋಳು ನೀನು, ನಿನಗೆ ಸಂಪೂರ್ಣ ಹಕ್ಕಿದೆ. ಆ ಹಕ್ಕನ್ನ ತಪ್ಪಿಸೋದಿಕ್ಕೆ ನಾನು ಯಾರು ದಿವ್ಯಾ? ನಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರು ಗೊತ್ತಾ? ನಿನಗೆ ಆಸ್ತಿ ಬೇಡದೇ ಇದ್ರು ಪರವಾಗಿಲ್ಲ, ನನ್ನ ಸೊಸೆ ಕೊಡ್ತೀವಿ ಹೋಗ ಅಂದ್ರು.
ಹಚ್ಕೊಂಡು ಅವಳು ನಿನ್ನ ಕರ್ಕೊಂಡು ಬಾ ಅಂತ ಪೀಡಿಸ್ಬಿಟ್ರು ಅಂತೀನಿ. ಅದಕ್ಕೆ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೀವತ್ತು. ಸರಿ ಸರಿ ದಿವ್ಯಾ, ನೀನಿಲ್ಲೇ ಇರು, ನಾನು ಹೋಗಿ ಮಾಮ್ನ ಕರ್ಕೊಂಬಂದ್ಬಿಡ್ತೀನಿ. ಇದು ನನ್ನ ಅದೃಷ್ಟನೋ ದುರಾದೃಷ್ಟನೋ ಒಂದು ಗೊತ್ತಾಗ್ತಿಲ್ಲ. ಕೈ ತುಂಬ ನಿಧಿ ಸಿಗಬೇಕು ಅಂತ ಆಸೆ ಪಟ್ಟೆ, ಆದರೆ ಕಣ್ಣೆದುರಿಗೆ ಅಂದ್ಕೊಂಡಿದ್ದಕ್ಕಿಂತ 2ರಷ್ಟು ನಿಧಿ ಸಿಗ್ತಿರುವಾಗ ಎಂಗೇಜ್ಮೆಂಟು ಮದುವೆ ಅಂತ ನನ್ನ ಕೈನ ನಾನೇ ಕಟ್ಟಾಕೊಂಡಿದ್ದೀನಿ. ಒಂದು ಕಡೆ ಐಶ್ವರ್ಯ, ಒಂದು ಕಡೆ ಅಂತಸ್ತು, ಯಾವುದು ಬೇಕು ಅನ್ನಲಿ ಯಾವುದು ಬೇಡ ಅನ್ನಲಿ ಅಂತಲೇ ಗೊತ್ತಾಗ್ತಿಲ್ಲ. ಹಾಗಿದ್ರೆ ಬಾಲನ್ ಮದುವೆ ಆದರೆ ಈ ಮನೆ ನಂದೇನೆ. ಸತ್ಯ, ಇಲ್ಲೇನು ಕೆಲಸ? ಸರ್ ನಮಸ್ತೆ. ಹಾಂ ನಮಸ್ಕಾರ. ನಾನು ಸತ್ಯ, ನಿನ್ನೆ ನಿಮಗೆ ಕಾಲ್ ಮಾಡಿದ್ನಲ್ಲ. ಓ ನೀವೇನದು? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ನೀವೀಗ ಬರೋದಾದರೆ ನಾನು ಹೇಳಿದ ಜಾಗ ತೋರಿಸ್ತೇನೆ. ಅದಕ್ಕೇನಂತೆ, ನಾನು ಇವತ್ತು ಫ್ರೀಯಾಗೇ ಇದ್ದೀನಿ, ನಡೀರಿ ಹೋಣ. ಗುಂಗ್ರು, ನೀನು ನನ್ನ ಗಾಡಿ ಹತ್ತೋ. ಕಾಕ್ರೋಚ್, ನೀನು ಅವ್ರನ್ನ ಕರ್ಕೊಂಬ. ಅದು ಸರಿ, ಆದರೆ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಬಾ ಅಂದೆ. ಮೇಡಮ್ ರೆಡಿನಾ? ಏನು ರೆಡಿ ಆಗ್ಬಿಟ್ಟು ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದೀರಾ? ಆಚೆ ಕಡೆ ಬರಬೇಕು ತಾನೇ? ಡೈಲಾಗ್ ಎಲ್ಲ ರೆಡಿ ತಾನೇ? ಪರ್ಫಾರ್ಮೆನ್ಸ್ ಎಲ್ಲ ಪಕ್ಕ ಇರಬೇಕು, ಗೊತ್ತಾಯ್ತಾ? ಬನ್ನಿ. ರೀ ಸುಮ್ಮನೆ ರೀ ಸಾಕು. ಶೂಟಿಂಗಿಂತ ಮುಂಚೆ ಪೇಮೆಂಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಪರ್ಫಾರ್ಮೆನ್ಸ್ ಅಂತೆ ಪರ್ಫಾರ್ಮೆನ್ಸು. ಮೊದಲು ಪೇಮೆಂಟ್ ಕೊಡಿ, ಅಲ್ಲಿ ತನಕ ನನ್ನ ಬಾಯಿಂದ ಒಂದು ಡೈಲಾಗ್ ಕೂಡ ಆಚೆಗೆ ಬರಲ್ಲ. ಮೇಡಮ್ ಏನು ಹಿಂಗೆ ಮಾತಾಡ್ತಾ ಇದ್ದೀರಾ? ನಿಮಗೆ ಕೊಡಬೇಕಾಗಿರೋ 3 ಕಾಸಿಗೆ ನಾನು ಮೋಸ ಮಾಡ್ಬಿಡ್ತೀನಾ? ಅಷ್ಟು ನಂಬಿಕೆ ಇಲ್ವಾ ನನ್ನ ಮೇಲೆ? ಸಾಕು ಸುಮ್ಮನೆ ಇರಪ್ಪ. ಯಾರನ್ನೋ ಮೋಸ ಮಾಡೋಕ್ಕೆ ಅಂತಾನೆ ನಮ್ಮನ್ನು ಕರ್ಕೊಂಬಂದಿದ್ಯಂತೆ, ಇನ್ನು ನಮಗೆ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಕೆಲಸ ಅನ್ನೋ ಕೈ ಕೊಟ್ಬಿಟ್ರೆ ಮೊದಲು ಪೇಮೆಂಟು, ಆಮೇಲೆ ವರ್ಕು. ಈಗೇನು ಹಾಗಿದ್ರೆ ನೀವು ಆ್ಯಕ್ಟ್ ಮಾಡಲ್ವಾ? ನನ್ನ ಹತ್ರನೇನಾ? ನಾನು ಯಾರು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ನಾನು ಮನಸ್ಸು ಮಾಡಿದ್ರೆ ನೀವು ಇಡೀ ಇಂಡಸ್ಟ್ರಿಲೆಲ್ಲೂ ಆ್ಯಕ್ಟೇ ಮಾಡಬಾರ್ದು, ಹಂಗೆ ಮಾಡ್ಬಿಡ್ತೀನಿ. ರೀ ಸುಮ್ಮನೆ ಇರ್ರಿ ಸಾಕು. ಏನೋ ಡಿಗ್ನಿಫೈಡ್ ಕ್ಯಾರೆಕ್ಟ್ರು ಅಂತ ಕರ್ಕೊಂಬಂದ್ಬಿಟ್ಟು ಮಾಡ್ತಾ ಇರೋದೇ ಇಲ್ಲಿ ಫೇಕ್ ಅಮ್ಮನ ಪಾತ್ರ. ಅಂಥದ್ರಲ್ಲಿ ನನಗೆ ಧಮ್ಕಿನಾ? ನಾನು ಮನ್ಸು ಮಾಡಿದ್ರೆ ಏನು ಮಾಡ್ತೀನಿ ಗೊತ್ತಾ? ಏನು ಮಾಡ್ಬೋದು? ಇರೋ ವಿಷಯನೆಲ್ಲ ಆ ಹುಡುಗಿ ಮುಂದೆ ಪಟ್ಪಟ ಅಂತ ಒದ್ಬಿಡ್ತೀನಿ. ಬಾಲ,
ಚೆನ್ನಾಗಿದೆ ಕಣೆ. ಎಷ್ಟು ಗ್ರಾಮ್ ಆಯ್ತು ಇದು? 12 ಗ್ರಾಮ್ ಆಯ್ತತ್ತೆ. 12 ಗ್ರಾಮ ಅನ್ಸೋದೇ ಇಲ್ಲ ನೋಡು. ಹಾಂ, ಉಂಗ್ರೆ ಗಟ್ಟಿಯಾಗಿದೆ. ಅಯ್ಯೋ, ಸ್ವಲ್ಪ ಡಿಸೈನ್ ಎಲ್ಲ ಬೇರೆ ಮಾಡಿಸ್ಬಾರ್ದಾಗಿತ್ತ? ಹಳೇ ಕಾಲದ್ದೇ ಕಣಮ್ಮ. ಅತ್ತೆ, ನಾವು ಕೊಡೋ ದುಡ್ಡಿಗೆ ಇನ್ಯಾವ ಡಿಸೈನ್ ಬರುತ್ತೆ? ಇಷ್ಟು ಬಂದಿರೋದೇ ಹೆಚ್ಚು. ಇನ್ನೂ 10,000 ರೂಪಾಯಿ ಅವನಿಗೆ ಕೊಡಬೇಕು. ಸತ್ಯನ ಹತ್ರ ಹೇಳಿ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಹೌದಾ? ಇದಕ್ಕೆಷ್ಟಾಯ್ತು? 1,54,000. ಅಷ್ಟೊಂದಾಯ್ತಾ? ಅಯ್ಯೋ, ಏನು ಹಾಗೆ ಕೊಟ್ಟಿದ್ದಾನೆ? ಬಾಕ್ಸ್ ಕೊಟ್ಟಿದ್ದ ಅವನು? ನಿಮಗೆ ತೋರ್ಸೋಣ ಅಂತ ತಂದೆ, ಬಾಕ್ಸ್ ಒಳಗಡೆ ಇಟ್ಟಿದ್ದೀನಿ. ಚೆನ್ನಾಗಿದೆ ಕಣೆ. ಅವಳದು ಎಂಥದ್ದು ಹಾಕೋತಾಳಲ್ಲ. ಆಮೇಲೆ ತವರು ಮನೆಯಿಂದ ಕೊಡಬೇಕಲ್ಲ ತಾಲಿ ಮತ್ತು ಕಾಲುಂಗ್ರ, ಇದಕ್ಕೆಲ್ಲ ಹೇಳಿದ್ಯಾ ತಾನೆ? ಅಯ್ಯೋ ಅತ್ತೆ, ಅದನ್ನೇ ಮರ್ತು ಬಿಡ್ತೀನಲ್ಲ. ನೋಡು, ನಾವು ಅಂದ್ಕೊಂಡು ಹಾಗೆ ಆಯಿತು. ಮದುವೆ ಹತ್ರ ಬರ್ತಿದ್ದ ಹಾಗೆ ಗಡಿಬಿಡಿ ಅದು ಇದು ಅಂತ ಅಂದ್ಕೊಂಡು ಎಲ್ಲನೂ ಮರಿತೀವಿ ಅಂದ್ಕೊಂಡ್ವಿ. ಹಾಗೆ ಆಗ್ತಾಯಿದೆ. ಅಯ್ಯೋ, ಇನ್ನೂ ಎಷ್ಟು ಕೆಲಸಗಳು ಬಾಕಿ ಇದೆಯೇ? ಮಾಡಿ ಮುಗಿಸೋ ಅಷ್ಟರಲ್ಲಿ ಸಮಯ ದಿನಗಳು ಹೋಗೋದೇ ಗೊತ್ತಾಗಲ್ಲ. ಹೌದತ್ತೆ, ನಾಳೆ ದಿನ ಬೀಗರು ಬೇರೆ ಲಗ್ನ ಪತ್ರಿಕೆ ಪೂಜೆಗೆ ಅಂತ ಕರೆದಿದ್ದಾರೆ. ಅಲ್ಲಿ ಹೋದರೆ ಇಡೀ ದಿನ ಅಲ್ಲೇ ಕಳೆದು ಹೋಗುತ್ತೆ. ಅವ್ರ ಮನೇಲಂತೂ ಶಾಸ್ತ್ರ ಸಂಪ್ರದಾಯಗಳು ಜಾಸ್ತಿಯಪ್ಪ. ಜೋಡಿ ತರಲಿ ಪೂಜೆ, ಲಗ್ನ ಪತ್ರಿಕೆ ಪೂಜೆ ಮಾಡಿಸ್ಲೇಬೇಕು, ಮಾಡ್ತಾರೆ. ಇನ್ನೊಂದು ಮತ್ತೊಂದು ಅಂತ ಪೂಜೆ ಪುನಸ್ಕಾರ ಅಂತ ಮಾಡ್ತಾನೆ ಇರ್ತಾರೆ. ನೋಡು, ಆಗ ಆ ದಿನಗಳು ಹಾಗೆ ಹೊರಟೋಗುತ್ತಮ್ಮ. ನೀನೊಂದು ಕೆಲಸ ಮಾಡು, ಏನೇನು ಕೆಲಸ ಬಾಕಿ ಉಳಿದಿದೆ ಅಂತ ಒಂದು ಪಟ್ಟಿ ಮಾಡ್ಕೊ. ಅದನ್ನು ನೋಡ್ಕೊಂಡು ಎಲ್ಲ ಮಾಡಿ ಮುಗಿಸ್ಬಿಡೋಣ. ಏನಂತೀಯ? ಅದೇ ಅತ್ತೆ, ಲಗ್ನ ಪತ್ರಿಕೆ ಒಂದು ಸಿಕ್ಬಿಟ್ರೆ ನೆಂಟ್ರಿಸ್ಟ್ರಿಗೆಲ್ಲ ಕೊಡೋಕ್ಕೆ ಶುರು ಮಾಡಿಬಿಡೋಣ. ಅದೇ ಒಂದು ದೊಡ್ಡ ಕೆಲಸ ನೋಡಿ. ಹೌದೌದು, ಅದಂತೂ ಒಂದು ರಾಮಾಯಣದ ಕೆಲಸ. ಅಷ್ಟೇ ಅಲ್ಲಮ್ಮ, ನಮ್ಮ ಮನೇಲೂ ಚಪ್ರ ಹಾಕಬೇಕು, ಚಪ್ರದ ಪೂಜೆ ಮಾಡಬೇಕು, ದೇವ್ರ ಸಮಾರಾಧನೆ ಮಾಡಬೇಕು, ಪುರೋಹಿತರಿಗೆ ಹೇಳಬೇಕು, ಅದನ್ನು ಯಾವ ದಿನ ಮಾಡಬೇಕು ಅಂತ ಅವ್ರನ್ನ ಕೇಳಕ್ಕೆ ಹೋಗಬೇಕು. ಇದಕ್ಕೆಲ್ಲ ನಾನು ನೀನು ತಾನೇ ಓಡಾಡಬೇಕು. ಹೌದು. ಇಲ್ಲ ಅಂದರೆ ಸತ್ಯನ ಹಿಡ್ಕೋಬೇಕು. ಅಯ್ಯೋ, ಆದಷ್ಟು ಬೇಗ ಬೇಗ ಮುಗಿಸ್ಬೇಕು ಕಣೆ ಇದನ್ನೆಲ್ಲ. ಅದ್ಯಾಕಮ್ಮ ಹಂಗಂತ್ಯ? ಮದುವೆ ಕೆಲಸ ಎಲ್ಲ ಮಾಡೋದಕ್ಕೆ ನಿನ್ನ ಮಗ ಇದಾನಲ್ಲ, ಏನ? ಬೇಗ ರೆಡಿ ಮಾಡೋ, ವಾಷಿಂಗ್ ಕೊಡಬೇಕು. ಸತ್ಯ, ವಾಶ್ ಎಲ್ಲ ಅನ್ಸಿದ್ದಾಯ್ತಾ? ಇವ್ರು ಯಾರು? ಓ, ರೋಡಲ್ಲಿ ಯಾವುದಾದ್ರೂ ಗಾಡಿ ಕೆಟ್ಟೋಯ್ತಾ? ಟೂಲ್ಸ್ ಬಾಕ್ಸ್ ಬೇಕಾ? ಜಿ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಚೇರ್ ತಗೊಂಬ. ಸರ್, ನಾನು ಹೇಳಿದ್ದಿದೆ ಜಾಗ. ಫೋನಲ್ಲಿ ಹೇಳಿದಷ್ಟು ಏನು ದೊಡ್ಡದಾಗಿ ಕಾಣಿಸ್ತಿಲ್ವಲ್ಲ ಜಾಗ? ಇಲ್ಲ ಸರ್, ಅಷ್ಟೇ ಅಳ್ತಾ ಇದೆ. ಡಾಕ್ಯುಮೆಂಟ್ಸಲ್ಲಿ ಏನು ಅಳ್ತಾ ಇದೆಯೋ ಅಷ್ಟೇ ಇದೆ ಸರ್. ಅದು ಅಲ್ಲದೆ ನನ್ನ ಹೆಸರಲ್ಲೇ ಇದೆ. ಹೇಳಿ ಸರ್, ಈ ಜಾಗದ ಮೇಲೆ ದುಡ್ಡು ಸಿಗುತ್ತಾ ಅಲ್ವಾ ಸರ್? ಸತ್ಯ, ಏನು ಮಾತಾಡ್ತಾ ಇದೆಯಾ? ಏನಿದೆಲ್ಲ? ನಾನು ಈ ಗ್ಯಾರೇಜ್ನ ಅಡಾಡ್ತಾ ಇದ್ದೀನಿ ಕಣ್ರು.
ಜನಕ್ಕೆ ಚೆನ್ನಾಗಿದೆಯಾ ಅಮ್ಮ ಹುಷಾರಾಗಿದೆಯಾ ತಾನೆ ಮದುವೆ ಅಲ್ವಾ ಅದಕ್ಕೆ ಬೇಗನೆ ಬಂದ್ಬಿಟ್ರಿ ಜನಕ್ಕೆ ಸ್ವಲ್ಪ ಟೀ ಮಾಡ್ಬಿಡಮ್ಮ ಆಯ್ತು ಬಾವ. ಬೆಲ್ಲ ಹಾಕಿ ಮಾಡ್ಕೊಂಡು ಬಜಾನ್ ಅಮ್ಮ ನಾನು ಬಂದಿದ್ದೀನಲ್ಲ ಚಿಂತೆ ಬಿಟ್ಬಿಡು ಮನೆ ಮಗ ನಾನಿದ್ದೀನಲ್ಲಮ್ಮ ದಿವ್ಯನ ಮದುವೆನ ತುಂಬ ಚೆನ್ನಾಗಿ ನಡೆಸ್ಕೊಡ್ತೀನಿ ಅವಳನ್ನ ಪ್ರೀತಿಯಿಂದ ದಾರಿ ಹಿಡ್ಕೊಡೋ ಜವಾಬ್ದಾರಿ ನಂದು. ಪ್ರೀತಿಯಿಂದ ಅನ್ನೋ ಮಾತೆಲ್ಲ ನಿನ್ನ ಬಾಯಿಂದ ಬರಬಾರ್ದು ಕಣೋ. ಸಂಬಂಧನ ಸ್ವಾರ್ಥಕ್ಕೆ ಬೆಳೆಸ್ಕೊಂಡ್ರೆ ಅದನ್ನು ಪ್ರೀತಿ ಅನ್ನಲ್ಲ, ವ್ಯವಹಾರ ಅಂತಾರೆ. ಈ ಮನೆನ ನಿನ್ನ ಹೆಸರಿಗೆ ಬರ್ಸ್ಕೊಂಡ್ಮೇಲೆ ತಾನೇ ಧಾರೆ ಹೇಳ್ಕೊಡ್ತೀನಿ ಅಂತ ನೀನು ಮುಂದೆ ಬಂದಿರೋದು. ಏನಮ್ಮ ನೀನು ಹಿಂಗೆ ಮಾತಾಡ್ತೀಯ? ಅಲ್ಲಮ್ಮ ಮನೆಗಿರೋ ಇಬ್ಬರು ಹೆಂಗಸರು ಎಲ್ಲ ಕೆಲಸನೂ ಇವರೇ ಮಾಡಬೇಕಾಗ್ತದೆ ಅಂತ ಹೇಳಿ ಮನೆಯವ್ರನ್ನೆಲ್ಲ ಕರ್ಕೊಂಬಂದು ಏನೋ ಕೆಲಸ ನಡೆಸ್ಕೊಳ್ಳೋಣ ಅಂತ ಬಂದರೆ ನೀನು ಯಾವುದಕ್ಕೂ ಗಂಟಾಗ್ತಿದ್ಯಾ? ಹೌದು ಅತ್ತೆ, ದಿವ್ಯನ್ ಮದುವೆ ಚೆನ್ನಾಗಿ ಮಾಡಬೇಕು, ಅವಳನ್ನ ಚೆನ್ನಾಗಿ ಧಾರೆ ಏರ್ಕೊಡ್ಬೇಕು ಅನ್ನೋ ಯೋಚನೆಯಲ್ಲಿ ಇವ್ರು ಸರಿಯಾಗಿ ಊಟ ನಿದ್ದೆನೆ ಮಾಡ್ತಾ ಇಲ್ಲ. ಹೇಳು ಅಪ್ಪ ರಾತ್ರಿ 10 ಗಂಟೆಗೆ ಮಲಗಿ ಬೆಳಗ್ಗೆ 8 ಗಂಟೆ ಆದರೂ ಎದ್ದೇಳಲ್ಲ, ಆದರೂ ನಿಂಗೆ ನಿದ್ದೆ ಸರಿಯಾಗಿ ಆಗ್ತಿಲ್ವಪ್ಪ? ಮುಚ್ಚ ನೋಡಮ್ಮ, ಮನೆ ಮಗ ಮದುವೆ ಮಾಡೋದಕ್ಕೆ ಬಂದವನೇ ಅಂತ ಆದರ್ಸದ್ ಬಿಟ್ಬಿಟ್ಟು ಹಿಂಗೆ ಏನೋ ಮಾತಾಡ್ತಾ ಕೂತ್ಕೊಂಡ್ಬಿಟ್ರೆ ನೋಡೋ, ನೀನು ಬೇಡ ನಿನ್ನ ಮದುವೆನೂ ಬೇಡ, ಹೊರಟ್ಬಿಡ್ತೀನಿ ನಾನು. ಭಾವ ನೀವು ಕೂತ್ಕೊಳ್ಳಿ. ನೋಡಮ್ಮ ಅತ್ತೇನೋ ಕೋಪದಲ್ಲಿ ಹಾಗೆ ಮಾತಾಡಿದ್ರು, ನೀವೇನು ಬೇಜಾರು ಮಾಡ್ಕೋಬೇಡಿ. ನನಗೇನು ಗೊತ್ತಿಲ್ವೇನಮ್ಮ, ನಮ್ಮಮ್ಮನ ಮಾತು ಹೊರಟು ಮನಸ್ಸು ಬೆಣ್ಣೆ ಥರ ಕರಗೋಗ್ಬಿಡುತ್ತೆ. ಎಲ್ಲ ನನ್ನ ಥರ. ನಿಜ ಹೇಳಮ್ಮ, ನಾನು ಬಂದಿದ್ದು ನಿನಗೆ ಖುಷಿಯಾಗ್ಲಿಪ್ಪ? ತುಂಬ ಖುಷಿ ಆಯಿತು ಬಾವ ನೀವು ಬಂದಿದ್ದು. ನೀವು ಬಂದಮೇಲೆ ಮದುವೆ ಮನೆಗೆ ಒಂದು ಕಳೆ ಬಂದ ಹಾಗಾಯಿತು. ನಾನು ಬಂದಿದ್ದು ನಿಮಗೆ ಖುಷಿ ಆಯಿತು ಅಂದಮೇಲೆ ನಿಮ್ಗಳಿಂದಲೂ ನನಗೆ ಸಂತೋಷ ಸಮಾಧಾನ ಆಗಬೇಕಲ್ವಾ? ಇದನ್ನೇ ನಾನು ವ್ಯವಹಾರ ಅಂದಿದ್ದು. ಅನ್ನಮ್ಮ ಏನು ಬೇಕಾದರೂ ಅನ್ನೋ, ತಾಯಿ ಆದವಳು ಬೈದರೆ ಆಶೀರ್ವಾದ, ಉಗಿದ್ರೆ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ. ನೋಡಮ್ಮ, ನಾನು ಏನು ಹೇಳೋಕೊಟ್ಟಿದ್ದೀನಿ ಅಂತಂದರೆ, ನೋಡೋ ನಾವೆಲ್ಲ ಬಂದಿದ್ದೀವಿ ಮದುವೆಗೆ, ಒಟ್ಟಿಗೆ ಸೇರಿಕೊಂಡು ಸಂಭ್ರಮದಿಂದ ಓಡಾಡ್ಕೊಂಡು ಮದುವೆ ಮಾಡಿಬಿಡ್ತೀವಿ. ಮದುವೆ ಆದಮೇಲೆ ನೀವೆಲ್ಲ ಈ ಮನೆ ಖಾಲಿ ಮಾಡಿಬಿಟ್ರೆ ನನಗೊಂಥರ ಸಮಾಧಾನ.